ಕೊರಿಯರ್ ಅವನು ಲೆಟರ್ ತಂದು ಕೊಟ್ಟಿದ್ ನಿಜ, ನಾನೇ ಇಸ್ಕೊಂಡೆ. ಅದನ್ನ ನಾನು ತಗೊಂಡೋಗಿ ಟಿವಿ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೆ. ಅದು ಹೇಗೆ ಕೆಳಗಡೆ ಬಿತ್ತೋ ನನಗೆ ಗೊತ್ತಿಲ್ಲ ಅತ್ತೆ. ಕೊರಿಯರ್ ಅಲ್ಲಿ ಲೆಟರ್ ಬಂತ ಅಂತ ಕೇಳಿದಕ್ಕೆ ಬಂದೇ ಇಲ್ಲ ಅಂತ ಸಾಧಿಸ್ತೆ ನೀನು. ಈಗ ನೋಡು, ಕೊರಿಯರ್ ಆಫೀಸ್ ಫೋನ್ ಮಾಡಿ ಕೇಳ್ತೀವಿ ಅಂದ ತಕ್ಷಣ ನಾನೇ ತಗೊಂಡೆ ಅಂತ ಹೇಳ್ತಿದ್ಯಾ? ಆಗ ಒಪ್ಕೊಳ್ಳಿಲ್ಲ, ಈಗ ಒಪ್ಕೊಳ್ತಾ ಇದೆಯಲ್ಲ, ಹೇಗ ನಂಬೋದು ನಿನ್ನ? ಅಯ್ಯೋ ಅತ್ತೆ, ಈ ಲೆಟ್ರ್ ಬಂದಿದ್ರ ಬಗ್ಗೆ ನಾನು ಮರ್ತೇ ಹೋಗಿತ್ತು ರೀ. ಈ ಲೆಟ್ರನ್ನ ಬಚ್ಚಿಡ್ಬೇಕು ಅನ್ನೋ ದುರುದ್ದೇಶ ನನ್ಗಿಲ್ಲ ರೀ. ಸುಳ್ಳು ಹೇಳ್ತಾ ಇದ್ಯಾ? ನಿನ್ ಬಗ್ಗೆ ನನ್ ಗೊತ್ತಿಲ್ವಾ? ಪ್ರಿಯಾ ತನ್ನ ಕಾಲ್ ಮೇಲೆ ನಿಂತ್ಕೊಂಡ್ರೆ ಅವಳ ನಿಮ್ಮ ಅಣ್ಣನಿಗೆ ಮದುವೆ ಮಾಡ್ಕೊಡಕ್ಕಾಗಲ್ಲ ಅಂತ ತಾನೇ ನೀನ್ ಈ ಕೆಲಸ ಮಾಡಿರೋದು. ನಿನ್ಗೆಷ್ಟು ಕೊಬ್ಬಿರ್ಬೇಕು? ಅತ್ತಿಗೆನ ಹೊಡಿಬೇಡಿನ, ಬೇಕಾದ್ರೆ ಬೈರಿ, ಹೊಡಿಬೇಡಿನ ಪ್ಲೀಸ್ ಅಣ್ಣ. ನೀನ್ ಹೋಗಮ್ಮ ಆ ಕಡೆ. ನೀನ್ ಮಾತಾಡ್ದಲ್ಲಿ ಸುಮ್ಮನೆ ನಿಂತ್ಕೊಳೆ. ಅಮ್ಮ, ಇವಳಿಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಬುದ್ಧಿ ಬರಲ್ಲ. ಆವತ್ತೇ ನಿನ್ಗೆ ಹೇಳ್ದೆ ತಾನೇ ನಿನ್ ಮನೆಯವ್ರ ಜೊತೆ ಮಾತಾಡಬಾರ್ದು, ಅವ್ರ ಜೊತೆ ಸಂಬಂಧ ಇಟ್ಕೋಬಾರ್ದು ಅಂತ. ಆದ್ರೂ ನನ್ ಮಾತ್ ಮೀರಿ ಅವ್ರ ಜೊತೆ ಫೋನಲ್ಲಿ ಮಾತಾಡ್ತಿದ್ಯಲ್ಲ, ನಿನ್ಗೆಷ್ಟು ಕೊಬ್ಬಿರ್ಬೇಕು? ಪ್ರಿಯಾ, ನೀನ್ ಕೆಳಗಡೆ ಹೋಗು. ಅಮ್ಮ, ಅವಳನ್ನ ಕರ್ಕೊಂಡು ಹೋಗು. ಅಮ್ಮ, ಅಣ್ಣಂಗ್ ಹೇಳಮ್ಮ, ಅದಕ್ಕೆ ಹೊಡಿಬೇಡ. ಏಯ್, ಬಾರೆ ಒಳಗಡೆ, ಬಾರೆ ಒಳಗಡೆ. ಇದೇ ಮಾರಿ ಹಬ್ಬ ಈಗ. ಬೇಡ ರೀ, ಹೊಡಿಬೇಡ್ರಿ. ಅಮ್ಮ, ಅಮ್ಮ ಯಾಕಮ್ಮ ಹೀಗ್ ಮಾಡ್ದೆ? ನಾನ್ ಸರಿಯಾಗಿ ಮಾಡಿದೀನಿ, ನೀನ್ ಅವ್ರಿಗೆ ಸಪೋರ್ಟ್ ಮಾಡ್ಬೇಡ. ನಡಿಯಲೇ, ನಡಿಯೇ. ನೋಡೆ, ನಿನ್ನೆಷ್ಟೋ ಸಲ ಮನೆಯಿಂದ ಆಚೆ ತಳ್ಳಬೇಕು ಅಂತ ನಾನು ಪ್ರಯತ್ನ ಮಾಡಿದ್ದೆ. ಪ್ರತಿ ಸಲನೂ ನಮ್ಮ ಅಪ್ಪ ತಡಿತಾನೆ ಇದ್ರು. ನನ್ ಮಗು ಭವಿಷ್ಯಕ್ಕೋಸ್ಕರ ಯೋಚನೆ ಮಾಡಿ ಸುಮ್ಮನಿದ್ದೆ. ನೋಡೆ, ಇದೇ ಕಡೆ ಸಲ ನಿಮ್ಮಮ್ಮ ನಿಮ್ಮ ಅಣ್ಣನ ಜೊತೆ ಸೇರ್ಕೊಂಡು ನಮ್ ಕುಟುಂಬಕ್ಕೆ ತೊಂದರೆ ಮಾಡೋ ಪ್ರಯತ್ನ ಮಾಡಿದೆ. ಆವತ್ತೇ ನಿನ್ನ ಮನೆಯಿಂದ ಆಚೆ ತಳ್ಳಿ ಡೈವೋರ್ಸ್ ಕೊಟ್ಬಿಡ್ತೀನಿ. ಇದನ್ನ ಮನಸ್ಸಲ್ಲಿಟ್ಕೊಂಡು ಮಾಡ್ಕೋ. ಮಾವ, ನಾನಿನ್ ಹೊರಡ್ತೀನಿ. ಏನಮ್ಮ ಹೊರಡ್ತೀನಿ ಅಂತೀಯ? ವಾಸು ಕಂಡ್ಬಿಟ್ಮೇಲೆ ಒಂದೆರಡು ಮಾತಾಡ್ಬಿಟ್ಟು ಹೋಗ್ಬೋದಿತ್ತಲ್ಲಮ್ಮ. ತುಂಬಾ ಹೊತ್ತಾಯ್ತತ್ತೆ. ನಾನು ಇಲ್ಲಿಗೆ ಬಂದಿರೋದು ಅಪ್ಪನಿಗೆ ಗೊತ್ತಿಲ್ಲ. ಬೇಗ ಮನೆಗೆ ಹೊರಡೋದು ಒಳ್ಳೇದು. ಇನ್ನೇನತ್ತೆ, ಭಯ ಪಡೋಂಥದ್ದು ಏನೂ ಇಲ್ಲ ಅಂತ ಡಾಕ್ಟ್ರ್ ಹೇಳಿದಾರಲ್ಲ. ವಾಸುಗೆ ಯಾವ ತೊಂದರೆನೂ ಆಗಲ್ಲ, ಬೇಗ ಗುಣ ಆಗ್ತಾರೆ. ಡಾಕ್ಟ್ರ ಮಾತಾಡಿದ್ಮೇಲೆ ಕಣಮ್ಮ ನನಗೂ ಜೀವ ಬಂದಿದ್ದು. ಅಮ್ಮ ರೀತಿ ನೀನೇ ಅವನಿಗೆ ದಾರಿ ತರಬೇಕು ಕಣಮ್ಮ. ನೀನು ಅವನ ಕೈಯಂತೂ ಬಿಟ್ಬಿಡ್ಬೇಡ. ಚಿಂತೆ ಮಾಡ್ಬೇಡಿ ಅತ್ತೆ. ನಾ ಹೇಳಿದ ಮಾತನ್ನ ಉಳಿಸ್ಕೊಳ್ಳೋಕೋಸ್ಕರ ವಾಸು ಆ ಥರ ನಿರ್ಧಾರ ಮಾಡಿ ಯಾವ ಕೆಲಸ ಆದ್ರೂ ಪರವಾಗಿಲ್ಲ ಅಂತ ಮಾಡಕ್ ಹೋದ್ರಲ್ಲ, ಅದೇ ನಂಗೆ ಆಶ್ಚರ್ಯ ಆಗ್ತಾ ಇರೋದು. ಇನ್ಮೇಲೆ ಎಲ್ಲ ಸರಿ ಹೋಗುತ್ತತ್ತೆ. ನಾನು ಆಮೇಲೆ ವಾಸುಗ್ ಫೋನ್ ಮಾಡಿ ಮಾತಾಡ್ತೀನತ್ತೆ. ಅದು ಸರಿನೇ ಅಮ್ಮ. ನಿಮ್ಮಪ್ಪನ ಕಂಡೀಷನ್ ಮೀರಿ ಬಂದಿದ್ಯಾ. ಅದು ಅಲ್ಲದೆ ಆಸ್ಪತ್ರೆ ಖರ್ಚಿಗೆ ಅಂತ 25,000 ಬೇರೆ ಕಟ್ಟಿದ್ಯಾ. ಇದೆಲ್ಲ ನಿಮ್ಮ ತಂದೆ ಗೊತ್ತಾದ್ರೆ ದೊಡ್ಡ ಸಮಸ್ಯೆನೇ ಉಂಟಾಗೋಗ್ಬಿಡುತ್ತೆ. ಆಮೇಲೆ ನಿಮ್ಮ ತಾಯಿ ಬಾಳಿಗೆ ತೊಂದರೆ ಆಗೋದಿಲ್ವೇನಮ್ಮ? ಅದೇ ಮಾವ, ನಂಗೂ ಭಯ ಆಗ್ತಾ ಇರೋದು. ನಾನು ವಾಸು ನೋಡಕ್ ಹೋಗಲ್ಲ ಅಂತ ನಮ್ಮ ಅಪ್ಪನ ಹತ್ರ ಸುಳ್ಳು ಹೇಳಿದ್ದೀನಿ. ಅವ್ರಿಗೆ ಗೊತ್ತಾಗ್ದಾಗೆ ನಾನು ಇಲ್ಲಿ ಬಂದ್ಬಿಟ್ಟಿದ್ದೀನಿ. ಮಾವ, ದುಡ್ಡು ನಮ್ಮ ಅಪ್ಪಂದು ಅಂತ ಅನ್ಕೋಬೇಡಿ. ಅದು ವಾಸುಗ್ ಸೇರ್ಬೇಕಾಗಿದ್ದ ದುಡ್ಡೆ. ಏನಮ್ಮ ಹೇಳ್ತಾ ಇದೀಯ ನೀನು? ಹೌದು ಮಾವ, ನಿಮ್ ಜಾಗದಲ್ಲಿ ತಾನೆ ನಮ್ಮಪ್ಪ ಡಿಪಾರ್ಟ್ಮೆಂಟಲ್ ಸ್ಟೋರ್ ಕಟ್ಟಿರೋದು. ಆ ಜಾಗನ್ ಬಾಡಿಗೆ ಕೊಟ್ಟಿದ್ದಿದ್ರೆ ತಿಂಗಳಿಗೆ 25,000 ರೂಪಾಯಿ ಆದ್ರೂ ಬರ್ತಾ ಇತ್ತು. ಅದನ್ನೇ ನಾನು ಇಲ್ಲಿಗೆ ತಂದಿದ್ದೀನಿ ಅಷ್ಟೆ. ಇನ್ನೂ ಹೇಳ್ಬೇಕಂದ್ರೆ ನಮ್ಮಪ್ಪನೇ ನಿಮಗ್ ದುಡ್ಡು ಕೊಡ್ಬೇಕು. ನಮ್ಮಮ್ಮಂಗ್ ತೊಂದರೆ ಆಗದೆ ಇರೋ ರೀತಿ ನಾನು ಹೇಗೋ ನಿಭಾಯಿಸ್ತೀನಿ. ನನ್ನ ಬಗ್ಗೆ ನೀವು ಚಿಂತೆ ಮಾಡ್ಬಿಡಿ, ನಾನು ಬರ್ತೀನಿ. ಸರಿಮ್ಮ, ಜೋಪಾನಾಗಿ ಹೋಗಮ್ಮ. ಸರಿ ಮಾವ, ವಾಸು ಕಂಡ್ಬಿಟ್ ಕೂಡ್ಲೆ ನನ್ಗೊಂದು ಫೋನ್ ಮಾಡಿ. ಸರಿಮ್ಮ, ಬರ್ತೀನತ್ತೆ. ಜೋಪಾನ ಬರ್ತೀನಿ ಮಾವ. ಹೋಗು. ಸರಿಮ್ಮ. ನನ್ನ ಕ್ಷಮಿಸಿ ಬಿಟ್ಬಿಡಿ ಬುದ್ಧಿ. ಎಲ್ಲಾದ್ರೂ ಹೋಗಿ ಬದುಕೋತೀನಿ. ನಮ್ದು ಗೌರವಸ್ಥ ಕುಟುಂಬ ಬುದ್ಧಿ. ನನ್ನ ಹೊಡೆದು ಹಿಂಸೆ ಕೊಡ್ಬೇಡಿ ಬುದ್ಧಿ. ನಿಮ್ ಕಾರ್ ಹಿಡ್ಕೊಂಡು ಬೇಡ್ಕೋತೀನಿ. ಈಗ ಮರ್ಯಾದೆ ಹೋಗುತ್ತೆ ಅಂತ ಗೋಳಾಡ್ತಿದ್ಯಲ್ಲ. ನಾನಾಗ್ಲೇ ಫೋನ್ ಮಾಡಿದಾಗ ಅಂಗಡಿ ಖಾಲಿ ಮಾಡ್ಕೊಂಡು ಹೋಗ್ಬೇಕಾಗಿತ್ತು ತಾನೆ.
ಅದನ್ ಬಿಟ್ಟು ಫೋನಲ್ಲಿ ಬಹಳ ಜೋರಾಗಿ ಮಾತಾಡ್ತಿದ್ದೆ. ಈಗ ಗೊತ್ತಾಯ್ತಾ ಈ ರಾಜಶೇಖರ್ ಯಾರು ಅಂತ? ನಿಮ್ ಬಾಲ ಏನು ಅಂತ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ ಸ್ವಾಮಿ. ನೀವು ಫೋನ್ ಮಾಡಿದಾಗ ಸುಮ್ಮನೆ ಹೇಳ್ತಿದ್ದೀರ ಅಂತ ಹೇಳಿ ಅಂಗಡಿ ಖಾಲಿ ಮಾಡಲ್ಲ ಅಂತ ಹೇಳಿದೆ. ನನಗೆ ಗೊತ್ತಿಲ್ಲ ರಾಜಕೀಯ ವ್ಯಕ್ತಿಗಳನ್ನೆಲ್ಲ ಸಹಾಯ ಮಾಡಿ ಅಂತ ಕೇಳ್ಕೊಂಡೆ. ನಿಮ್ ಹೆಸರು ಹೇಳಿದ ಕೂಡಲೇ ಯಾರು ಸಹಾಯ ಮಾಡಕ್ ಮುಂದೆ ಬರಲಿಲ್ಲ ಸ್ವಾಮಿ. ಆಗ್ಲೇ ನಿಮ್ ಪವರ್ ಏನು ಅಂತ ಗೊತ್ತಾಗಿತ್ತು. ದಯವಿಟ್ಟು ನನ್ನ ಬಿಟ್ಬಿಡಿ ಸ್ವಾಮಿ. ಏಯ್, ಈ ರಾಜಶೇಖರ್ ಹೆಸರು ಹೇಳಿದ್ರೆ ಸಾಕು, ಕೆಲ್ಸ ಆಗ್ತದೆ. ಸುಮ್ಮನೆ ಆಟ ಆಡ್ಬೇಡ. ಈಗ್ಲೂ ಕೂಡ ನೀನ್ ಆಗಲ್ಲ ಅಂತ ಹೇಳಿದಿದ್ರೆ ಇಷ್ಟೊತ್ತಿಗೆ ಹೆಣವಾಗಿರ್ತಿದ್ದೆ, ಜೀವಂತವಾಗಿರ್ತಿರ್ಲಿಲ್ಲ. ಸಂಜೆ ಒಳಗೆ ಅಂಗಡಿ ಖಾಲಿ ಮಾಡಿ ಓನರ್ ಹತ್ರ ಕೀ ಕೊಟ್ಟು ಹೋಗು. ಅರ್ಥ ಆಯ್ತೇನೋ? ಸ್ವಾಮಿ, ಅಂಗಡಿಲಿರೋ ಸಾಮಾನು ನನಗೇನು ಬೇಡ ಸ್ವಾಮಿ. ಈಗ್ಲೇ ಕೀ ತಂದು ಕೊಟ್ಬಿಡ್ತೀನಿ. ಅಂಗಡಿಲಿರೋ ಸಾಮಾನೆಲ್ಲ ಎತ್ಕೊಂಡು ಅಂಗಡಿ ಖಾಲಿ ಮಾಡಿ ಓನರ್ ಹತ್ರ ಕೀ ಕೊಡ್ಬೇಕು. ಏನಯ್ಯ, ಇವನ್ ಅಂಗಡಿ ಖಾಲಿ ಮಾಡಿ ನಿನ್ನ ಹತ್ರ ಕೀ ಕೊಡ್ತಾನೆ. ಸಂತೋಷನಾ? ಸಂತೋಷ ಅಣ್ಣ. ಏ ಮುದ್ಕ, 6 ತಿಂಗಳಿಂದ ಅಂಗಡಿ ಖಾಲಿ ಮಾಡಲ್ಲ ಅಂತ ನಾಟಕ ಆಡ್ತಿದ್ಯಲ್ಲ, ಆ ಕಾರಣಕ್ಕೆ ನಿನ್ಗೆ ಅಡ್ವಾನ್ಸು ನಯಾ ಪೈಸಾ ಬರೋದಿಲ್ಲ. ಏನೋ? ಸ್ವಾಮಿ, ಅಂಗಡಿಲಿರೋ ಸಾಮಾನು ನನಗೆ ಬೇಡ, ಅವ್ರಿಗೆ ಇಟ್ಕೊಳಕ್ ಹೇಳಿ. ಏಯ್, ಅದನ್ನೆಲ್ಲ ಕಟ್ಕೊಂಡು ನಿನ್ಗೇನೆ ಆಗ್ಬೇಕು. ಹೇಳ್ದಷ್ಟು ಮಾಡು, ಅರ್ಥ ಆಯ್ತಾ? ಸರಿ ಸ್ವಾಮಿ. ಏಯ್, ಸಂಜೆ ಕೀ ಇಸ್ಕೊಂಬಂದು ಅಣ್ಣನ್ ಕಾಣ. ಆಯ್ತಣ್ಣ, ಖಂಡಿತ ಬರ್ತೀನಿ. ರಾಜರಾಜೇಶ್ವರಿ ನಗರ್. ಇವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ಏ ಶಂಕರ್ಲಿಗ, ಅಣ್ಣ ಒಳಗಡೆ ಹೋಗಿ ವಾಸು ಅಡ್ಮಿಟ್ ಆಗಿದಾನ ಅಂತ ನೋಡ್ಕೊಂಡು ಬಾರ. ಆಯ್ತಣ್ಣ. ವಾಸು ಅವ್ರ ಅಪ್ಪ ಅಮ್ಮ ಈ ಹಾಸ್ಪಿಟ್ಲಲ್ಲೇ ಇದ್ದಾರೆ. ಒಂದು ವೇಳೆ ವಾಸು ಇದೇ ಹಾಸ್ಪಿಟ್ಲಲ್ಲೇ ಅಡ್ಮಿಟ್ ಆಗಿರಬೇಕು. ಅಲ್ಲಣ್ಣ, ರೇವತಿ ವಾಸುನ ನೋಡಲ್ಲ ಮಾತಾಡಲ್ಲ ಅಂತ ನೀವೇ ಹೇಳ್ತಾ ಇದ್ರಿ. ಈಗ ನೋಡಿದ್ರೆ ರೇವತಿ ಇದೇ ಹಾಸ್ಪಿಟ್ಲಿಗೆ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇರ್ಲಿ, ಅವಳನ್ನ ನಾನು ಏನು ಮಾಡ್ತೀನಿ ಅಂತ ನೋಡ್ತಾ ಇರು. ಯಾಕಮ್ಮ ಈ ರೀತಿ ಮಲಗಿದ್ಯಾ? ನಿದ್ದೆ ಮಾಡ್ತಾ ಇದ್ಯಾ? ಸ್ಕೂಲಿಂದ ಬಂದ್ಮೇಲೆ ಪಾರ್ಕ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಲ್ಲಮ್ಮ, ಬಾಮ್ಮ ಹೋಗೋಣ. ಯಾಕಮ್ಮ ನೋವಾಗ್ತಾ ಇದ್ಯಾ? ಏನಮ್ಮ ಇದ್ ಗಾಯ? ಯಾರಮ್ಮ ಹೊಡೆದ್ರು ನಿನ್ಗೆ? ನಿಮ್ಮಪ್ಪ ಹೊಡೆದ್ರಮ್ಮ. ಅಪ್ಪ ಹೊಡೆದ್ರಾ? ನಾನ್ ತಪ್ಪು ಮಾಡಿದ್ರು ಅಪ್ಪ ಹೊಡಿಯಲ್ಲ, ಆದ್ರೆ ನಿನ್ಗೆ ಯಾಕಮ್ಮ ಹೊಡೆದ್ರು? ನೀನೇನಮ್ಮ ತಪ್ಪು ಮಾಡ್ದೆ? ನಾನು ಯಾವ ತಪ್ಪನ್ನು ಮಾಡಿಲ್ಲ, ಆದ್ರೆ ನಾನು ತಪ್ಪು ಮಾಡಿದೀನಿ ಅಂತ ತಿಳ್ಕೊಂಡು ನಿಮ್ಮಪ್ಪ ನನ್ನನ್ನ ಬೆಲ್ಟಲ್ಲಿ ಹೀಗೆಲ್ಲ ಹೊಡೆದಿದ್ದಾರೆ. ಬೆಲ್ಟಲ್ಲಿ ಹೊಡೆದ್ರಾ? ಹೌದು. ನಿಮ್ ಪ್ರಿಯಾತೆಗೆ ಬಂದಿದ್ದ ಇಂಟರ್ವ್ಯೂ ಕಾರ್ಡ್ನ ನಾನೇ ಸೈನ್ ಮಾಡಿ ಇಸ್ಕೊಂಡೆ. ಅದನ್ನ ಟಿವಿ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೆ. ಅದು ಹೇಗೆ ಟಿವಿ ಸ್ಟ್ಯಾಂಡ್ ಕೆಳಗಡೆ ಹೋಯ್ತು ಅಂತ ನನಗೆ ಗೊತ್ತಿಲ್ಲ ಪುಟ್ಟ. ಅದಕ್ಕೆ ನಿಮ್ಮತ್ತೆ ಇಂಟರ್ವ್ಯೂಗೆ ಹೋಗಕ್ಕಾಗ್ಲಿಲ್ಲ. ನಾನೇ ಅದನ್ನ ಬಚ್ಚಿಟ್ಟಿದ್ದೀನಿ ಅಂತ ತಿಳ್ಕೊಂಡು ನಿಮ್ಮಪ್ಪ ಬೇಡ್ ತಗೊಂಡು ನನಗೂ ಹೊಡೆದು ಬಿಟ್ರು. ಸಾರಿ ಮಾ, ನಾನೇ ಆ ಲೆಟರ್ನ ಎತ್ತಿಸ್ದಿದ್ದು. ನಾನು ಎಸ್ದಾಗ ಅದು ಟಿವಿ ಸ್ಟ್ಯಾಂಡ್ ಕೆಳಗಡೆ ಹೊಟ್ಟೋಯ್ತು. ಏನೇ ಹೇಳ್ತಿದ್ಯಾ? ಆ ಲೆಟರ್ನ ಟಿವಿ ಸ್ಟ್ಯಾಂಡ್ ಕೆಳಗಡೆ ಎಸ್ತಿದ್ದು ನೀನಾ? ಹೌದಮ್ಮ, ಅವತ್ ನಾನು ಸ್ಕೆಚ್ ಪೆನ್ ಎತ್ಕೊಂಡು ನೋಟ್ಬುಕ್ ನಲ್ಲಿ ಗೀಚ್ತಾ ಇರುವಾಗ ನೀನ್ ಹೊಡಿತೀನಿ ಅಂತ ಹೇಳ್ದಲ್ಲ, ಆ ಲೆಟರ್ ತಗೊಂಡು ನಾನೇ ಗೀಚ್ಬಿಟ್ಟೆ. ನೀನ್ ನೋಡಿದ್ರೆ ನನ್ಗೆ ಹೊಡಿತೀಯ ಅಂತ ನಾನೇ ತೆಗ್ದೆಸ್ಬಿಟ್ಟೆ. ಅದು ಪ್ರಿಯಾ ಅತ್ತೆಗೆ ಬಂದಿದ್ದ ಲೆಟರ್ ಅಂತ ನಂಗೆ ಗೊತ್ತಿರ್ಲಿಲ್ಲ ಅಮ್ಮ. ಸಾರಿ ಮಾ.
ಮಾಡಿದ ತಪ್ಪಿದ್ದ. ನಿಮ್ ಡ್ಯಾಡಿ ನಿಮ್ಮ ಒಬ್ಬಿಗೆ ಹೊಡೆದು ಬಿಟ್ರು. ನಾನು ಎಷ್ಟೇ ಹೇಳಿದ್ರು ನಿಮ್ಮ ಅಜ್ಜಿ ನನ್ನ ಮಾತನ್ನ ಕೇಳಲೇ ಇಲ್ಲ. ಈಗ ನೀನು ಹೋಗಿ ಆ ಲೆಟರ್ನ ನಾನೇ ಟಿವಿ ಸ್ಟ್ಯಾಂಡ್ ಕೆಳಗಡೆ ಎಸ್ತಿದ್ದು ಅಂತ ಹೇಳು. ಸರಿ ಅಮ್ಮ. ಹೋಗು. ಕಾಫಿ ತಗೋ. ಅಮ್ಮ, ಅವಳು ಬೆಳಿಗ್ಗೆಯಿಂದ ಕೆಳಗಡೆ ಬರ್ಲಿಲ್ವಾ? ಬೆಳಗ್ಗೆಯಿಂದ ಅವಳು ಕೆಳಗಡೆನೆ ಬಂದಿಲ್ಲ ಕಣು. ಊಟಕ್ಕೂ ಹೋಗ್ಕರ್ದೆ, ಆದ್ರೂ ಅವಳು ಬರ್ಲಿಲ್ಲ ಕಣು. ಡ್ಯಾಡಿ, ಯಾಕೆ ಹಿಂಗ್ ಮಾಡಿದ್ರಿ? ನಾನೇನಮ್ಮ ಮಾಡ್ದೆ? ನಾನ್ ಮಾಡಿದ ತಪ್ಪಿಗೆ ಅಮ್ಮಂಗೆ ಯಾಕೆ ಹೊಡೆದ್ರಿ? ನೀನೇನಮ್ಮ ಮಾಡ್ದೆ? ಪ್ರಿಯಾ ಅತ್ತೆಗೆ ಬಂದಿದ್ದ ಲೆಟರ್ ಮೇಲೆ ನಾನೇ ಗೀಚ್ಬಿಟ್ಟಿದ್ದೆ. ಅದನ್ನ ಅಮ್ಮ ನೋಡಿದ್ರೆ ಹೊಡಿತಾರೆ ಅಂತ ನಾನೇ ಅದನ್ನ ಟಿವಿ ಸ್ಟ್ಯಾಂಡ್ ಕೆಳಗಡೆ ಎಸ್ದು ಬಿಟ್ಟೆ. ನಾನ್ ಮಾಡಿರೋ ತಪ್ಪಿಗೆ ಅಮ್ಮಂಗೆ ಹೊಡೆದ್ರಲ್ಲ ಅಪ್ಪ, ನೀವು ಬ್ಯಾಡ್. ರಮ್ಯಾ ಪುಟ್ಟಿ, ಆ ಲೆಟರ್ನ ಟಿವಿ ಸ್ಟ್ಯಾಂಡ್ ಕೆಳಗಡೆ ನೀನ್ ಎಸ್ದು ಬಿಟ್ಟಿದ್ಯಾ? ಹೌದು ತಾತ, ಅದನ್ನ ಅಮ್ಮ ಗೀಚ್ಬಾರ್ದು ಅಂತ ಹೇಳಿದ್ರು. ಮರ್ತು ಬಿಟ್ಟು ನಾನು ಗೀಚ್ಬಿಟ್ಟೆ. ಅಮ್ಮ ಹೊಡಿತಾರೆ ಅನ್ನೋ ಭಯಕ್ಕೆ ಕೆಳಗಡೆ ಎಸ್ಬಿಟ್ಟೆ ತಾತ. ಪಾಪ ತಾತ, ಅಮ್ಮ ಮಾಡದೇ ಇರೋ ತಪ್ಪಿಗೆ ಏಟ್ ತಿಂದಿದ್ದಾರೆ. ನೀವೇ ತಾನೇ ನಮ್ಮ ಅಪ್ಪನ್ಗಪ್ಪ. ಇವ್ರು ಮಾಡಿರೋ ತಪ್ಪಿಗೆ ನೀವೇ ಇವ್ರಿಗೆ ಪನಿಷ್ ಮಾಡಿ. ನಾನು ಆಗ್ಲೇ ಹೇಳ್ದೆ ಅತ್ತಿಗೆ ತಪ್ಪು ಮಾಡಿರೋದಿಲ್ಲ ಅಂತ. ಕೇಳಿದ್ಯೇನಮ್ಮ ನೀನು? ಈಗ ನೋಡು, ಪಾಪ ಅತ್ತಿಗೆ ಅನ್ಯಾಯವಾಗಿ ಅಣ್ಣ ಅವ್ರಿಗೆ ಹೊಡೆದ್ಬಿಟ್ರು. ತಪ್ಪು ಮಾಡಿರೋದು ರಮ್ಯಾ. ಏನೋ ವಿನೋದ, ನಿನ್ನ ದುಡುಕ್ ಬುದ್ಧಿನ, ನಿನ್ನ ಮುಂಗೋಪನ ಬದಲಾಯಿಸ್ಕೊಳ್ಳೋದೇ ಇಲ್ವಾ? ನಿಧಾನವಾಗಿ ವಿಚಾರಿಸದೆ ಹೊಡೆದು ಬಿಟ್ಟಿದ್ಯಲ್ಲೋ. ಗಂಡ ಹೆಂಡತಿ ಮಧ್ಯೆ ಏನೇ ಸಮಸ್ಯೆ ಬಂದರೂ ಹೊಡಿಬಾರ್ದು ಅಂತ ನಿನಗೆ ತುಂಬ ಸಲ ಹೇಳಿದ್ದೀನಿ. ನನಗೂ ನಿಮ್ಮಮ್ಮನಿಗೂ ಎಷ್ಟೋ ವಿಷಯಗಳಲ್ಲಿ ಭಿನ್ನಾಭಿಪ್ರಾಯ ಬಂದಿದೆ. ಆದರೆ ನಾನು ನಿನ್ನ ಹಾಗೆ ಏನಾದ್ರು ಹೊಡೆದಿದ್ದೀನೇನೋ? ಏನ್ರಿ, ನನ್ನ ಜಯಂತಿನೂ ಒಂದೇ ರೀತಿ ಲೆಕ್ಕ ಹಾಕಿ ಮಾತಾಡ್ತಿದ್ದೀರಲ್ಲ? ನಿಮಗಿಷ್ಟ ಇಲ್ದಿರೋ ವಿಷಯನ ನಿಮ್ಗೆ ಗೊತ್ತಿಲ್ಲದಲ್ಲಿ ಏನಾದ್ರೂ ಮಾಡಿ ಈ ಕುಟುಂಬದ ನೆಮ್ಮದಿನ ಯಾವತ್ತಾದ್ರೂ ಹಾಳು ಮಾಡಿದ್ದೀನ ನಾನು? ಅವಳು ಈ ಕುಟುಂಬಕ್ಕೆ ಬಾಳಕ್ ಬಂದಿರೋಳು, ಆದ್ರೆ ಈ ಕುಟುಂಬಕ್ಕೆ ಅವಳು ದ್ರೋಹ ಮಾಡ್ತಿದ್ದಾಳೆ. ಅವ್ರ ಅಮ್ಮನ ಮೇಲೆ ಅಣ್ಣನ ಮೇಲೆ ಅವಳು ಪ್ರೀತಿ ಇಟ್ಕೊಂಡಿದ್ದಾಳೆ. ಅವಳನ್ನ ನನಗೆ ಹೋಲಿಕೆ ಮಾಡಿ ಮಾತಾಡ್ತಾ ಇದ್ದೀರಲ್ಲ ನೀವು? ಏನ್ ಪಾರ್ವತಿ ಇದು? ನೀನು ಸ್ವಲ್ಪನೂ ಜವಾಬ್ದಾರಿ ಇಲ್ದಿರ ಮಾತಾಡ್ತಿದ್ಯಲ್ಲ. ನಿನ್ನ ವಯಸ್ಸಿಗೆ ತಕ್ಕ ಹಾಗೆ ನೀನು ಮಾತಾಡ್ತಿಲ್ಲ. ನಿನ್ಗೆ ಯಾರಾದ್ರೂ ಇಷ್ಟ ಆಗ್ಲಿಲ್ಲ ಅಂದ್ರೆ ಸಾಕು, ಅವ್ರೆಷ್ಟೇ ಒಳ್ಳೆಯವರಾಗಿದ್ರು ಅವ್ರ ಬಗ್ಗೆ ನೀನು ಹೀಗೆ ಮಾತಾಡ್ತೀಯ. ರಮೇಶ್ ಅಳಿಯಂದ್ರ ವಿಷಯದಲ್ಲಿ ಆರಂಭದಲ್ಲಿ ಅದೇ ತಾನೇ ನಡೆದಿದ್ದು. ಮ್ಯಾಡಿ ವಿಷಯದಲ್ಲಿ ನನಗೆ ಒಪ್ಪಿಗೆ ಇಲ್ದಿದ್ರು ನೀನು ಅವ್ರನ್ನ ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡಿಬಿಟ್ಟೆ. ಅಳಿಯಂದ್ರ ವಿಷಯದಲ್ಲಿ ನಮ್ಮಿಬ್ಬರ ಮಧ್ಯೆ ಏನೇ ಮಾತು ನಡೆದಿದ್ರು ನಾನು ಯಾವಾಗನ್ನ ನೀನು ಹೊಡೆದಿದ್ದೀನ? ನಿಧಾನವಾಗಿ ಎಲ್ಲ ಬಿಡಿಸಿ ಹೇಳಿದ್ದೀನಿ ತಾನೆ. ಆ ಬುದ್ಧಿ ಈ ಇವನ್ಗೆ ಯಾಕೆ ಇಲ್ಲ? ಎಲ್ಲ ವಿಷಯಕ್ಕೂ ಜಯಂತಿನ ಹೊಡಿತಿರ್ತಾನೆ. ಒಂದು ಸಣ್ಣ ತಪ್ಪಾಗಿದ್ರು ಕೂಡ ಅವಳನ್ನ ಮನೆಯಿಂದ ಆಚೆ ತಳ್ಳೋದಕ್ಕೆ ನೋಡ್ತಿರ್ತಾನೆ. ಈಗ ನೋಡಿದ್ಯಾ, ಈ ಚಿಕ್ಕ ಮಗು ಅಪ್ಪನಿಗೆ ಪನಿಷ್ ಮಾಡಿ ಅಂತ ಹೇಳ್ತಿದೆ. ಆ ಮಗು ಮನ್ಸಿಗೆ ಇಂಥದ್ದೆಲ್ಲ ಬರೋ ಹಾಗೆ ನಡ್ಕೋಬಹುದೇನೆ ಇವನು? ಅಲ್ವೋ ವಿನೋದ? ಮಗು ಮಾಡಿದ ತಪ್ಪಿಗೆ ಜಯಂತಿಗೆ ಯಾಕೋ ಹೊಡೆದೆ? ಹೋಗಿ ಜಯಂತಿಗೆ ಸಮಾಧಾನ ಮಾಡು. ಅದೆಲ್ಲ ಏನು ಬೇಕಾಗಿಲ್ಲ. ಅಲ್ವೋ, ನಾನಿಷ್ಟೆಲ್ಲ ಹೇಳಿದ್ಮೇಲೂ ನೀನ್ ನಿನ್ನ ಹಠನ ಬದಲಾಯಿಸ್ಕೊಳ್ಳೋದಿಲ್ವಾ? ಅಪ್ಪ, ಜಯಂತಿನ ನೀವು ತುಂಬಾ ಸಾಧಾರಣ ಅಂದ್ಕೊಂಡಿದ್ದೀರಾ. ಅವಳ ಬಗ್ಗೆ ನನ್ಗ್ ಮಾತ್ರ ಚೆನ್ನಾಗ್ ಗೊತ್ತು. ಆರಂಭದಲ್ಲಿ ಅರ್ಚನನ ಅವ್ರ ಅಣ್ಣನಿಗೆ ಮದುವೆ ಮಾಡ್ಕೊಡಕ್ಕೆ ಅವಳು ಏನೆಲ್ಲ ಕೆಲಸ ಮಾಡಿಲ್ಲ. ಅದಕ್ ತಾನೇ ನಾನು ಅವಳನ್ನ ಮನೆಯಿಂದ ಆಚೆ ತಳ್ಳಿದ್ದು. ಅರ್ಚನಾ ಬಂದ್ ಕೇಳ್ಕೊಂಡಿದ್ರಿಂದ, ಜಯಂತಿ ನನ್ನ ಕಾಲಿಗೆ ಬಿದ್ದಿದ್ರಿಂದ ಈ ಮಗು ಭವಿಷ್ಯಕ್ಕೋಸ್ಕರ ನಾನು ಅವಳನ್ನ ಮತ್ತೆ ಮನೆಗೆ ಸೇರಿಸ್ಕೊಂಡೆ. ಪ್ರಿಯಾ ಬಾಳಲ್ಲೂ ಅವಳು ತುಂಬಾ ಆಟ ಆಡ್ಬಿಟ್ಲು. ಈಗಲೂ ಆಟ ಆಡ್ತಿದ್ದಾಳೆ. ಅವ್ರ ಅಮ್ಮನ ಜೊತೆ, ಅವ್ರ ಮನೆಯವ್ರ ಜೊತೆ ಫೋನ್ ಮಾಡಬಾರ್ದು ಅಂತ ಹೇಳಿದ್ವಿ ತಾನೇ. ಆದ್ರೂ ನಿನ್ನೆ ಕದ್ದು ಅವ್ರ ಅಮ್ಮನ ಜೊತೆ ಫೋನ್ ಮಾಡಿ ಮಾತಾಡಿದಾಳೆ. ಅದಕ್ಕೆ ಶಿಕ್ಷೆ ಆಗ್ಲಿ, ಸುಮ್ಮನಿರಿ ನೀವು. ಹಾ, ಇಲ್ಲೇ ನಿಲ್ಸಿ. ತಗೊಳ್ಳಿ. ರೇವತಿ, ನಿನ್ ಗಂಡ ನೋಡ್ಕೊಂಬಂದ್ಯಾ? ಚೆನ್ನಾಗಿದ್ದಾರಾ?
ಅವ್ರ ಜೀವಕ್ಕೇನೋ ಅಪಾಯ ಇಲ್ಲ ತಾನೆ? ಭಯ ಪಡೋವಂಥದ್ದು ಏನೂ ಇಲ್ಲಮ್ಮ. ನಾನು ಹಾಸ್ಪಿಟ್ಲಿಗೆ ಹೋದಾಗ ವಾಸು ಕಂಡೀಷನ್ ತುಂಬಾ ಸೀರಿಯಸ್ ಆಗಿತ್ತು. ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಅಂತ ಡಾಕ್ಟರ್ ಹೇಳಿದ್ರಂತೆ. ಅದೇನೋ ಗೊತ್ತಿಲ್ಲ, ನಾನು ICU ಒಳಗಡೆ ಹೋಗಿ ವಾಸುನ್ ನೋಡಿ ನನ್ನ ಪ್ರೀತಿಸಿ ಓಡೋಗಿ ಮದ್ವೆ ಆದೋರು ಈ ರೀತಿ ಸಾಯ್ತಾ ಇದಾರಲ್ಲ ಅಂತ ಕಣ್ಣೀರ್ ಸುರಿಸ್ದೆ. ನನ್ ಕಣ್ಣೀರು ವಾಸು ಮೇಲ್ ಬಿದ್ದ ತಕ್ಷಣ ಅವ್ರು ಕಣ್ಬಿಟ್ ನೋಡಿದ್ರಮ್ಮ. ನನ್ ತಾಳಿ ಭಾಗ್ಯನೇ ವಾಸುನ ಉಳಿಸ್ತು ಅಂತ ನಮ್ಮತ್ತೆ ಹೇಳಿದ್ರು. ರೇವತಿ, ಅವ್ರ ಹತ್ರ ಮಾತಾಡಿದ್ದೀನೇ? ವಾಸು ಕಣ್ಬಿಟ್ಟೇನೋ ನೋಡಿದ್ರಮ್ಮ, ಆದ್ರೆ ಅವ್ರಿಗೆ ಮತ್ತೆ ಪ್ರಜ್ಞೆ ತಪ್ತು. ಆದ್ರೆ ಭಯ ಪಡೋಂಥದ್ದು ಏನೂ ಇಲ್ಲ ಅಂತ ಡಾಕ್ಟ್ರ್ ಹೇಳಿದಾರೆ. ನಾನು ತಗೊಂಡು ಹೋಗಿದ್ದ ದುಡ್ಡನ್ನ ಕೊಟ್ಟು ಹಾಸ್ಪಿಟ್ಲಿಗೆ ಕಟ್ಬಿಡಿ ಅಂತ ಹೇಳ್ಬಿಟ್ಟು ಬಂದೆ. ರೇವತಿ, ನೀನು ಆಸ್ಪತ್ರೆಗೆ ಹೋದ್ಮೇಲೆ ನಿನ್ ತಾಳಿ ಭಾಗ್ಯ ಗಟ್ಟಿಯಾಗಿರ್ಬೇಕು. ನೀನು ವಾಸು ಜೊತೆ ಬಾಳ್ಬೇಕು ಅಂತ ಆ ದೇವ್ರ ಹತ್ರ ಬೇಡ್ಕೊಂಡಮ್ಮ. ನೋಡು, ವಾಸುಗೆ ಆದಷ್ಟು ಬೇಗ ಗುಣ ಆಗುತ್ತಮ್ಮ. ನೀನು ವಾಸು ಮತ್ತೆ ಒಂದಾಗಿ ಬಾಳ್ತಿರ ಕಣೆ. ರೇವತಿ, ನಿಮ್ಮಪ್ಪ ಬಂದ್ರು ಅಂತ ಕಾಣುತ್ತೆ. ನೋಡು, ನೀನ್ ಆಸ್ಪತ್ರೆಗೆ ಹೋಗಿ ಬಂದ ವಿಷಯ ನಿಮ್ಮಪ್ಪಂಗೆ ಗೊತ್ತಾಗೋದು ಬೇಡ. ಯಾಕಮ್ಮ? ಯಾಕೆ ಗೊತ್ತಾಗ್ಬಾರ್ದು? ಅಲ್ಲ, ಎಷ್ಟು ದಿನ ಅಂತ ಅವ್ರಿಗೆ ಹೆದರ್ಕೊಂಡು ಬದುಕೋದು? ಇವತ್ತವ್ರು ಬರ್ಲಿ, ನಾನೇ ಎಲ್ಲ ನಿಜ ಹೇಳ್ತೀನಿ. ಅಯ್ಯೋ, ಅದು ಹಾಗಲ್ಲ ಕಣೆ. ನಿಮ್ಮ ಮಾವ ಫೋನ್ ಮಾಡಿದಾಗ ನಿಮ್ಮಪ್ಪನ ಎದುರುಗಡೆ ಆಸ್ಪತ್ರೆಗೆ ಹೋಗೋದಿಲ್ಲ ಅಂತ ಹೇಳಿದ್ಯಾ ತಾನೆ? ಈಗ ನಿಜ ಹೇಳಿ ಈ ವಿಷಯನ ದೊಡ್ಡದು ಮಾಡ್ಬೇಡ. ನನ್ನ ಮಾತು ಕೇಳು. ರೇವತಿ, ಎಲ್ಲಿಗೆ ಹೋಗಿದ್ದೆ? ನಿನ್ನೆ ಕೇಳ್ತಾ ಇರೋದು ಎಲ್ಲಿಗೆ ಹೋಗಿದ್ದೆ? ರೀ, ಅವಳೆಲ್ಲೂ ಹೋಗಿಲ್ಲ ರೀ. ಅಡ್ಗೆ ಮಾಡಕ್ ಸಹಾಯ ಮಾಡ್ಕೊಂಡು ನನ್ ಜೊತೆನೇ ಇದ್ಲು. ಸುಳ್ಳು ಹೇಳ್ಬೇಡ ನೀನು. ಇವಳು ಹೊರಗಡೆ ಹೋಗಿ ಬಂದಿದ್ ಗೊತ್ತಾಗೆ ನಾನು ಕೇಳ್ತಿರೋದು. ಇವಳು ಈಗ ತಾನೇ ಎಲ್ಲಿಗೋ ಹೋಗಿ ಆಟೋ ಇಳಿದು ಬಂದಿದ್ದಾಳೆ. ನಿಜ ಹೇಳ, ಎಲ್ಲಿಗೆ ಹೋಗಿ ಬಂದೆ? ರೀ, ನನ್ಗೀಗ ಜ್ಞಾಪಕ ಬಂತು. ಅವಳು ಬ್ಯೂಟಿ ಪಾರ್ಲರ್ಗೆ ಹೋಗಿದ್ಲು. ಹೋಗಿ ಸ್ವಲ್ಪ ಹೊತ್ತಾಗಿತ್ತು ಅಷ್ಟೇ. ಬೇಗನೆ ವಾಪಸ್ ಬಂದಿದ್ಲು ಅಷ್ಟೇ. ಹೇಳ್ ರೇವತಿ, ನಿಮ್ಮಮ್ಮ ಹೇಳ್ತಿರೋದು ನಿಜಾನಾ? ರೇವತಿ, ಹೇಳಮ್ಮ, ಅಪ್ಪ ಕೇಳ್ತಿದ್ದಾರೆ ತಾನೆ. ಹೇಳು, ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದು ನಿಜ ಅಂತ ಹೇಳೆ. ಹೌದು, ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದೆ. ಹಾ, ಅನ್ಕೊಂಡೆ ಆ ವಾಸುಗೆ ಏನಾದ್ರೂ ನನಗೇನು, ನಾನು ಯಾಕೆ ಅವನ್ನ ನೋಡಕ್ ಹೋಗ್ಲಿ ಅಂತ ನನಗೆ ಸುಳ್ಳು ಹೇಳಿ ಕದ್ದು ಮುಚ್ಚಿ ವಾಸನ್ ನೋಡ್ಕೊಂಬರಕ್ ಹೋಗಿದ್ಯಾ ಅಂತ ನಾನು ಅನ್ಕೊಂಡಿದ್ದೆ. ಪರವಾಗಿಲ್ಲ, ನೀನ್ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದಿದ್ಯಾ, ತುಂಬಾ ಸಂತೋಷ. ನೀನ್ ಯಾವಾಗ್ಲೂ ನನ್ನ ಮಗಳಾಗೆ ಇರೋ ಮಗಳ. ಮಗಳ, ಜ್ಯೂಸ್ ಮಾಡ್ಕೊಂಡ್ ಬಾರೆ. ಶಂಕರ, ಪ್ರೀತಿ, ಸದ್ಯ ನೀನೆಲ್ಲಿ ನಿಮ್ಮ ಅಪ್ಪನ ಹತ್ರ ನಿಜ ಬಾಯ್ಬಿಟ್ಬಿಡ್ತೀಯೋ ಅಂತ ನನಗೆಷ್ಟು ಭಯ ಆಗಿತ್ತು ಗೊತ್ತಾ? ಅಪ್ಪ ನಿನ್ನ ಮನೆಯಿಂದ ಆಚೆ ಹಾಕ್ತಾರೆ ಅಂತ ಭಯ ಆಗ್ತಾ ಇದ್ಯಾ? ಚಿಂತೆ ಮಾಡ್ಬೇಡಮ್ಮ. ನಿನ್ನನ್ ಮನೆಯಿಂದ ಆಚೆ ಹಾಕಿದ್ರೆ ನಾನ್ ಕೂಡ ಈ ಮನೇಲಿ ಇರೋದಿಲ್ಲ. ನಾನು ಆಚೆ ಬಂದ್ಬಿಡ್ತೀನಿ. ಪ್ರೀತಿ, ಮತ್ತಿನ್ನೇನಮ್ಮ, ನೀನ್ ಆಚೆ ಹೋದ್ಮೇಲೆ ನಾನು ಈ ಮನೇಲಿ ಒಬ್ಳೆ ಹೇಗಿರ್ಲಿ? ನನಗೇನಾದ್ರೂ ಚಿಂತೆ ಇಲ್ಲಮ್ಮ. ಆದ್ರೆ ನಿನ್ ಬಾಳ್ ಹೀಗಾಗೋಯ್ತಲ್ಲ ಅಂತ ನಾನು ಎಷ್ಟು ಯೋಚನೆ ಮಾಡ್ತಾ ಇದ್ದೀನಿ ಗೊತ್ತಾ? ಹೌದು, ನಿನ್ ಬಾಳಿನ ಬಗ್ಗೆ ನೀನ್ ಏನ್ ನಿರ್ಧಾರ ತಗೊಂಡಿದ್ಯಾ?